ಇದೀಗ ಭಾರತದ ಡ್ರೈ ಫ್ರೂಟ್ಸ್ ಉದ್ಯಮಕ್ಕೂ ಕೂಡ ಈ ಒಂದು ಯುದ್ಧದ ಬಿಸಿ ತಟ್ತಾ ಇದೆ. ಅಮೆರಿಕ ಹಾಗೂ ಇರಾಕ್ ಯುದ್ಧದಿಂದ ಡ್ರೈ ಫ್ರೂಟ್ಸ್ ಆಮದಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಇರಾನ್ ಹಾಗೂ ಅಫ್ಘಾನ್ನಿಂದ ಬರಬೇಕಾಗಿದ್ದಂತಹ ಖರ್ಜೂರ ಸಂಪೂರ್ಣವಾಗಿ ಬಂದಾಗಿದೆ. ಒಂದೊಂದೇ ಎಲ್ಲವೂ ಕೂಡ ಬಂದಾಗ್ತಾ ಇದೆ. ಸಿಲಿಂಡರ್ ಸಮಸ್ಯೆ ಎಷ್ಟಿದೆ ಅಂತ ಹೇಳಿ ಗೊತ್ತಿರುವಂತಹ ವಿಚಾರ. ಈಗ ಡ್ರೈ ಫ್ರೂಟ್ಸ್ಗೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಇರಾನ್ ಹಾಗೂ ಅಫ್ಘಾನ್ನಿಂದ ಬರಬೇಕಾಗಿದ್ದಂತಹ ಖರ್ಜೂರ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಭಾರತಕ್ಕೆ ಆಮದಾಗಬೇಕಾಗಿದ್ದಂತಹ ಖರ್ಜೂರ, ಇತರೆ ಒಣ ಹಣ್ಣುಗಳು ಸ್ಥಗಿತ. ಅಫ್ಘಾನಿಸ್ತಾನ, ಇರಾನ್, ಬೇರೆ ದೇಶಗಳಿಂದ ಬರಬೇಕಾಗಿದ್ದಂತಹ ಡ್ರೈ ಫ್ರೂಟ್ಸ್ ಈಗ ಬರೋದಿಲ್ಲ. ನಮ್ಮ ಭಾರತಕ್ಕೆ ಡ್ರೈ ಫ್ರೂಟ್ಸ್ ಆಮದು ಸ್ಥಗಿತ ಮಾಡಲಾಗಿದೆ. ಇದರ ಬೆನ್ನಲ್ಲೇ 15 ಹಾಗೂ 20ರಷ್ಟು ದರ ಏರಿಕೆ ಆಗಿದೆ. ಈಗಲೇ ದರ ಏರಿಕೆಗಳು ಗ್ಯಾಸ್ ಬೆಲೆ ಏರಿಕೆ ಆಗಿದೆ, ಅಥವಾ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅಥವಾ ಈ ಅಡುಗೆ ಎಣ್ಣೆ ಬೆಲೆ ಏರಿಕೆ, ಇದೆಲ್ಲವೂ ಕೂಡ ಆಗೋಗಿದೆ. ಬೆಲೆ ಏರಿಕೆ ಆಗಿದೆ. ಈ ಒಂದು ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಮತ್ತೊಂದು ಕಡೆ ಈಗ ನೋಡಿ, ಡ್ರೈ ಫ್ರೂಟ್ಸ್ ಅಲ್ಲೂ ಬೆಲೆ ಏರಿಕೆ ಆಯಿತು. ಕಾರಣ ಇದು ಕೂಡ ಅಫ್ಘಾನಿಸ್ತಾನ ಹಾಗೂ ಬೇರೆ ಬೇರೆ ದೇಶಗಳಿಂದ ಆಮದು ಆಗ್ತಾ ಇತ್ತು, ಅಲ್ಲಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಇದೆಲ್ಲವೂ ಕೂಡ ಈಗ ಸ್ಥಗಿತ ಆಗಿದೆ. ಹಾಗಾಗಿ 20% ದರ ಏರಿಕೆ ಆಗಿದೆ. ಭಾರತಕ್ಕೆ 60% ಖರ್ಜೂರ ಬರ್ತಾ ಇತ್ತು. ಅಫ್ಘಾನಿಸ್ತಾನದ ಅಂಜೀರ್, ಅಪ್ರಿಕೋಟ್, ಅಫ್ಘಾನ್ ದ್ರಾಕ್ಷಿ, ಇನ್ನು ಫೈನ್ ನಟ್ಸ್, ಬಾದಾಮ್, ಬ್ಲ್ಯಾಕ್ ದ್ರಾಕ್ಷಿ ಬೆಲೆಗಳಲ್ಲಿ ಏರಿಕೆ ಆಗಿದೆ. ದ್ರಾಕ್ಷಿ ಬೆಲೆಗಳಲ್ಲಿ ಏರಿಕೆ ಆಗ್ತಾ ಇದೆ. ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ, ತೆಲಂಗಾಣ, ಗೋವಾ ಸೇರಿ ಹಲವು ರಾಜ್ಯಗಳಿಗೆ ಡ್ರೈ ಫ್ರೂಟ್ ಪೂರೈಸುವ ರೀಮ್ ಟ್ರೇಡರ್ಸ್. ಹಾಗಾಗಿ ಈ ಒಂದು ಯುದ್ಧದಿಂದ ಭಾರತದ ಡ್ರೈ ಫ್ರೂಟ್ಸ್ ಉದ್ಯಮಕ್ಕೂ ಕೂಡ ಭಾರಿ ಹೊಡೆತ ಬೀಳ್ತಾ ಇದೆ. ಭಾರತಕ್ಕೆ 60% ಇಲ್ಲಿ ರಫ್ತಾಗ್ತಾ ಇತ್ತು. ಇರಾನ್ನಿಂದ ಬರ್ತಾ ಇದ್ದಂತಹ ಭಾರಿ ಪ್ರಮಾಣದ ಖರ್ಜೂರಕ್ಕೂ ಕೂಡ ಕತ್ತರಿ ಬೀಳ್ತಾ ಇದೆ. 60% ಖರ್ಜೂರ ರಫ್ತು ಮಾಡ್ತಾ ಇದ್ದಂಥ ಇರಾನ್ ಈಗ ಇದು ಕೂಡ ಸ್ಥಗಿತ ಆಗೋಗಿದೆ, ರಫ್ತಾಗ್ತಾ ಇಲ್ಲ. ಅಫ್ಘಾನಿಸ್ತಾನದ ಅಂಜೀರ್ ಇರ್ಬೋದು, ಅಪ್ರಿಕೋಟ್ ಇರ್ಬೋದು, ಅಫ್ಘಾನ್ ದ್ರಾಕ್ಷಿ ಇರ್ಬೋದು, ಫೈನ್ ನಟ್ಸ್, ಬಾದಾಮು, ಬ್ಲ್ಯಾಕ್ ದ್ರಾಕ್ಷಿ, ಹೀಗೆ ವಿವಿಧ ಬಗೆಯ ಡ್ರೈ ಫ್ರೂಟ್ಸ್ಗಳು ಎಲ್ಲವೂ ಕೂಡ ಒಂದು ಕಡೆ ಬೆಲೆ ಏರಿಕೆ ಆಗಿದೆ. ಮತ್ತೊಂದು ಕಡೆ ಅಲ್ಲಿಂದ ಏನು ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಅದು ಕೂಡ ಸ್ಟಾಪ್ ಆಗಿದೆ. ಈಗ ಅದು ಕೂಡ ಬಂದ್ ಮಾಡಿದ್ದಾರೆ. ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ, ತೆಲಂಗಾಣ, ಗೋವಾ ಸೇರಿ ಹಲವು ರಾಜ್ಯಗಳಿಗೆ ಈಗ ಡ್ರೈ ಫ್ರೂಟ್ಸ್ ಪೂರೈಸುವಂತಹ ರೀಮ್ ಟ್ರೇಡರ್ಸು, ಆದರೆ ಇದು ಕೂಡ ಸ್ಥಗಿತ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಯುದ್ಧದಿಂದಾಗಿ ಭಾರತದ ಡ್ರೈ ಫ್ರೂಟ್ಸ್ ಉದ್ಯಮಕ್ಕೂ ಕೂಡ ಭಾರಿ ಹೊಡೆತ ಬೀಳ್ತಾ ಇದೆ. ಒಂದು ಕಡೆ ಹೋಟೆಲ್ ಉದ್ಯಮ ತತ್ತರಿಸಿ ಹೋಗಿದೆ. ಹೋಟೆಲ್ ಉದ್ಯಮಗಳು ಅಕ್ಷರಶಃ ಬೀದಿ ಪಾಲಾಗ್ತಾ ಇದ್ದಾವೆ. ಎಲ್ಲವೂ ಕೂಡ ಇನ್ನೇನು 2 ಅಥವಾ 3 ದಿನ ಎಲ್ಲವೂ ಕೂಡ ಬಂದ್ ಆಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದರೆ ಈಗ ಗೊತ್ತಾಗ್ತಾ ಇರುವಂಥದ್ದು ಡ್ರೈ ಫ್ರೂಟ್ಸ್ ಉದ್ಯಮಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಇದು ಹೊಡೆತ ಬೀಳ್ತಾ ಇದೆ. ಭಾರತಕ್ಕೆ 60% ಖರ್ಜೂರ ರಫ್ತು ಮಾಡ್ತಾ ಇದ್ದಂತಹ ಇರಾನ್, ಹಲವು ಡ್ರೈ ಫ್ರೂಟ್ಸ್ಗಳು, ವಿವಿಧ ಬಗೆಯ ಡ್ರೈ ಫ್ರೂಟ್ಸ್ಗಳು ಆ ಕಡೆಯಿಂದ ಇಲ್ಲಿಗೆ ಬರ್ತಾ ಇತ್ತು. ಇಲ್ಲಿಂದ ಒಂದಷ್ಟು ವಸ್ತುಗಳು ಅಲ್ಲಿಗೆ ಹೋಗ್ತಾ ಇತ್ತು. ಆದರೆ ಹೋಗೋದು ಬರೋದು ಎಲ್ಲವೂ ಕೂಡ ಸ್ಟಾಪ್ ಆಗೋಗಿದೆ. ಹಾಗಾಗಿ ಸದ್ಯಕ್ಕೆ ಇರುವಂತಹ ಸ್ಟಾಕ್ ಏನಿದೆ, ಈಗ ನಮ್ಮ ಭಾರತದಲ್ಲಿ ಇರುವಂತಹ ಡ್ರೈ ಫ್ರೂಟ್ಸ್ ಬೆಲೆ ಏನಿದೆ ಅದು ಕೂಡ ಏರಿಕೆ ಆಗಿದೆ. ಅಡುಗೆ ಎಣ್ಣೆ ಆಯಿತು, ಅದಾದ ನಂತರ ಗ್ಯಾಸ್ ಬೆಲೆ ಆಯಿತು, ಅದಾದ ನಂತರ ಈಗ ಡ್ರೈ ಫ್ರೂಟ್ಸ್ ಬೆಲೆ ಕೂಡ ಏರಿಕೆ ಆಗ್ತಾ ಇರುವಂಥದ್ದು.